ಒಮ್ಮೆ ಒಬ್ಬ ಹುಡುಗ ತನ್ನ ತಂದೆಯೊಂದಿಗೆ ಪರ್ವತದ ಮೇಲೆ ನಡೆದು ಹೋಗುತ್ತಿದ್ದ. ಹುಡುಗ ಕುತೂಹಲದಿಂದ ತನ್ನ ತಂದೆಯನ್ನು ಜಗತ್ತಿನ ಬಗ್ಗೆ ಹಲವಾರು ಪ್ರಶ್ನೆಗಳು ಕೇಳುತ್ತಿದ್ದ. ಇದ್ದಕ್ಕಿದ್ದಂತೆ ಆಶ್ಚರ್ಯಕರವಾಗಿ ಪರ್ವತದ ಎಲ್ಲೋ ಒಂದು ಧ್ವನಿ ಪುನರಾವರ್ತಿಸುವುದನ್ನು ಅವನು ಕೇಳಿದನು. ಆ ಅವನು ಗಾಯಗೊಂಡಾಗ ಕಿರುಚುತ್ತಿದ್ದಂತೆಯೇ. ಅವನು ಕುತೂಹಲದಿಂದ ಕೇಳಿದನು, ನೀನು ಯಾರು? ಅವನಿಗೆ ಉತ್ತರ ಬಂತು, ನೀನು ಯಾರು? ನಂತರ ಅವನು ಪರ್ವತದತ್ತ ಕೂಗಿ ಹೇಳಿದ, ನಾನು ನಿನ್ನನ್ನು ಮೆಚ್ಚುತ್ತೇನೆ. ಅದೇ ಶಬ್ದ ಹಿಂದಿರುಗಿ ಕೇಳಿಸಿತು, ನಾನು ನಿನ್ನನ್ನು ಮೆಚ್ಚುತ್ತೇನೆ. ಹುಡುಗ ಕೋಪದಿಂದ ಕೂಗಿದ, ಹೇಳಿ! ಶಬ್ದ ಹಿಂದಿರುಗಿ ಕೇಳಿಸಿತು, ಹೇಳಿ! ಅವನು ತಂದೆಯತ್ತ ನೋಡಿ ಕೇಳಿದ, ಇದು ಏನಾಗಿದೆ? ತಂದೆ ವಿವರಿಸಿದರು, ಇದನ್ನು ಪ್ರತಿಧ್ವನಿ ಎಂದು ಕರೆಯುತ್ತಾರೆ. ಆದರೆ ನಿಜವಾಗಿ ಇದು ಜೀವನದಂತಿದೆ. ನಮ್ಮ ಜೀವನ ನಮ್ಮ ಕ್ರಿಯೆಗಳ ಪ್ರತಿಬಿಂಬ. ನೀನು ಜಗತ್ತಿನಲ್ಲಿ ಹೆಚ್ಚು ಪ್ರೀತಿಯನ್ನು ಬಯಸಿದರೆ ಮೊದಲು ನಿನ್ನ ಹೃದಯದಲ್ಲಿ ಪ್ರೀತಿ ಬೆಳೆಸು. ನೀನು ನಿನ್ನ ತಂಡದಲ್ಲಿ ಹೆಚ್ಚು ಸಾಮರ್ಥ್ಯ ಬಯಸಿದರೆ ನಿನ್ನ ಸಾಮರ್ಥ್ಯವನ್ನು ಬೆಳೆಸು. ಪಾಠ: ನೀವು ಬಿತ್ತಿದಂತೆ ನೀವು ಕೊಯ್ಯುವಿರಿ.